Welcome friends. In this video we are going to study the objectives of financial management. Basically the objective of a financial manager, in which direction the financial manager is going to perform his tasks and operations in a business organization. ಯಾವ ಒಂದು ಆಬ್ಜೆಕ್ಟಿವನ್ನು ಅಚೀವ್ ಮಾಡೋದಕ್ಕೆ ಫಿನಾನ್ಷಿಯಲ್ ಮ್ಯಾನೇಜರ್ ತನ್ನ ಕಾರ್ಯಗಳನ್ನು ನಿರ್ವಹಿಸ್ತಾ ಹೋಗ್ತಾನೆ ಒಂದು ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇನ್ ದಟ್ ವೇ ಇಫ್ ಯು ಸಿ which are the objectives that a financial manager is going to achieve by putting his efforts into the organization ಅಂತ ಗಮನಿಸಿದಾಗ two things we can identify, that is profit maximization objective and wealth maximization objective. So these two objectives will become major objectives of financial management. Let us talk about profit maximization objective now. Why do you think people do business? What is the objective of a business activity? And for that matter, economic activity. Every economic activity is carried out with the objective of making some return, earning some extra income, earning profit. ಪ್ರತಿಯೊಂದು ವ್ಯಾಪಾರ ಸಂಸ್ಥೆ ಕೂಡ ಯಾಕೆ ಕಾರ್ಯನಿರ್ವಹಿಸುತ್ತೆ? ಯಾರೇ ಆಗಲಿ ಬಿಸ್ನೆಸ್ಸನ್ನು ಯಾಕೆ ನೀವು ಬಿಸ್ನೆಸ್ ಮಾಡ್ತೀರಾ ಅಂತ ಕೇಳಿದ್ರೆ ದೇರ್ ಈಸ್ ಓನ್ಲಿ ಒನ್ ಥಿಂಗ್ ದಟ್ ವಿಲ್ ಕಮ್ ಔಟ್ ಆಫ್ ದೇರ್ ಮೌತ್, ದಟ್ ಈಸ್ ಟು ಅರ್ನ್ ಪ್ರಾಫಿಟ್. ಲಾಭ ಮಾಡೋದಕ್ಕೆ ಬಿಸ್ನೆಸ್ ಮಾಡ್ತೀವಿ ನಾವು ಅಂತ ಪ್ರತಿಯೊಬ್ಬರು ಹೇಳ್ತಾರೆ. ಆ್ಯಂಡ್ ಹೌ ಮಚ್ ಅಮೌಂಟ್ ಆಫ್ ಪ್ರಾಫಿಟ್ ಯು ಆರ್ ಗೋಯಿಂಗ್ ಟು ಮೇಕ್ ಅಂದರೆ ದೇರ್ ಈಸ್ ನೋ ಯಾರ್ಡ್ ಸ್ಟಿಕ್. ಎಷ್ಟು ಲಾಭ ಮಾಡ್ತೀರಾ ನೀವು? 10 ರೂಪಾಯಿ ಸಾಕ, 10,000 ಸಾಕ, 25 ಕೋಟಿ ಸಾಕ, ಎಷ್ಟು ನೂರಾರು ಸಾವಿರಾರು ಕೋಟ್ಯಾಂತರ ರೂಪಾಯಿಗಳ ಪ್ರಾಫಿಟನ್ನು ಅರ್ನ್ ಮಾಡ್ತಿರ್ತಕ್ಕಂತಹ ಮೇಜರ್ ಕಾರ್ಪೊರೇಟ್ ಸಂಸ್ಥೆಗಳು ನಮ್ಮಲ್ಲಿವೆ. ಸೊ we cannot say that this much amount of profit is enough. There is no measuring tool to measure that this particular company has to earn so much amount of profit. ಒಂದು 10% on the return, 20% on the return, 100%, 200% on capital ಇನ್ವೆಸ್ಟ್ಮೆಂಟ್ ಮೇಲೆ ಅರ್ನ್ ಮಾಡಿದ್ರೂ ಕೂಡ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಸೊ ಪ್ರಾಫಿಟನ್ನು ನಾವು ಜಸ್ಟ್ ಅವರ್ ಆಬ್ಜೆಕ್ಟಿವ್ ಇನ್ ದ ಬಿಸ್ನೆಸ್ ಇಸ್ ಟು ಅರ್ನ್ ಪ್ರಾಫಿಟ್ ಅಂತಂದರೆ ಸಾಕಾಗೋದಿಲ್ಲ. We are here to make maximum profit. We are here to maximize our profits. And what do you mean by maximization? There is no limitation. Sky is the limit for increasing, growing your profitability of an organization. ಎಷ್ಟು ಮ್ಯಾಕ್ಸಿಮಮ್ ಪಾಸಿಬಿಲಿಟಿ ಇದೆಯೋ ಅಷ್ಟು ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಪ್ರಾಫಿಟ್ಸನ್ನು ನಾವು ಒಂದು ಬಿಸ್ನೆಸ್ಸಲ್ಲಿ ಅರ್ನ್ ಮಾಡಬೇಕು ಅನ್ನುವಂತಹ ಒಂದು ಆಬ್ಜೆಕ್ಟಿವ್ ಇಟ್ಕೊಂಡು ಹೋಗ್ತಾ ಇರ್ತೀವಿ. ಆ್ಯಂಡ್ ಬಿಸ್ನೆಸ್ ರನ್ ಮಾಡುವಂತಹ ಒಂದು ಬೇಸಿಕ್ ಐಡಿಯಾನೇ ಟು ಮೇಕ್ ಪ್ರಾಫಿಟ್ ಅನ್ಬೇಕಾರೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಇಸ್ ದ ಗೋಲ್, ದಟ್ ಈಸ್ ದ ಅಬ್ಜೆಕ್ಟಿವ್ ಆಫ್ ಎ ಬಿಸ್ನೆಸ್ ಆರ್ಗನೈಸೇಷನ್. ಬಟ್ ದಿಸ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಬ್ಜೆಕ್ಟಿವ್ ಈಸ್ ನಾಟ್ ಕನ್ಸಿಡರ್ಡ್ ದಿ ಸೋಲ್ ಆಬ್ಜೆಕ್ಟಿವ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮಾಡೋದಕ್ಕೆ ಮಾತ್ರನೇ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇದೆ. ಒಂದು ವ್ಯಾಪಾರ ಸಂಸ್ಥೆಗೆ ಲಾಭ ಗಳಿಸೋದಕ್ಕಿಂತ ಬೇರೆ ಮುಖ್ಯ ಉದ್ದೇಶ ಬೇರೆ ಯಾವುದೂ ಇಲ್ಲ ಅಂತ ಹೇಳೋ ಒಂದು ಸ್ಥಿತಿಯಲ್ಲಿ ನಾವಿವತ್ತು ಇಲ್ಲ. ಸೊ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಬ್ಜೆಕ್ಟಿವ್ಗೆ ಎಷ್ಟು ನಾವು ಒತ್ತನ್ನು ಕೊಟ್ಟು, ಎಷ್ಟು ನಾವು ಪ್ರಿಫರೆನ್ಸನ್ನು ಕೊಟ್ಟು, ಎಷ್ಟು ನಾವು ಇಂಪಾರ್ಟೆನ್ಸನ್ನು ಕೊಟ್ಟು, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನೇ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಿನ ಕಟ್ಟಕಡೆಯ ಗೋಲ್ ಅಂತ ನಾವು ಹೇಳಿದ್ರೂ ಕೂಡ ಅದರದೇ ಆದಂತಹ ಕೆಲವು ಅಡ್ವಾಂಟೇಜಸ್ಸು, ಡಿಸಡ್ವಾಂಟೇಜಸ್ಸು ಈ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಬ್ಜೆಕ್ಟಿವ್ಗೆ ಇದೆ. ಲೆಟ್ ಅಸ್ ಸಿ ವಾಟ್ ಆರ್ ದಿ ಫೇವರಬಲ್ ಆರ್ಗ್ಯುಮೆಂಟ್ಸ್ ಫಾರ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಅಂದರೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನೇ ಒಳ್ಳೆಯ ಒಂದು ಆಬ್ಜೆಕ್ಟಿವ್ ಒಂದು ವ್ಯಾಪಾರ ಸಂಸ್ಥೆಗೆ. ಲಾಭ ಗಳಿಸೋದಕ್ಕಿಂತ ಮುಖ್ಯವಾದಂತಹ ಬೇರೆ ಉದ್ದೇಶ ಯಾವುದೂ ಇಲ್ಲ ಒಂದು ವ್ಯಾಪಾರ ಸಂಸ್ಥೆಗೆ ಅನ್ನೋ ಒಂದು ಆರ್ಗ್ಯುಮೆಂಟನ್ನು ಮುಂದಿಟ್ಟಾಗ ಅದಕ್ಕೆ ಸಪೋರ್ಟ್ ಮಾಡುವಂತಹ ಪಾಯಿಂಟ್ಸ್ ನೀವು ಅಬ್ಸರ್ವ್ ಮಾಡಿದ್ರೆ, ರ್ಯಾಷನ್ಯಾಲಿಟಿ ಅನ್ನೋ ಪಾಯಿಂಟನ್ನು ಕನ್ಸಿಡರ್ ಮಾಡಿದ್ರೆ, ಯಾರೇ ಒಬ್ಬರು ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇಲ್ಲದೇ ಇರೋವಂಥವರು ಕೂಡ ಫೈನಾನ್ಸಿನ ಬಗ್ಗೆ, ಬಿಸ್ನೆಸ್ ಆ್ಯಕ್ಟಿವಿಟಿ ಬಗ್ಗೆ, ಎಕಾನಮಿ ಬಗ್ಗೆ ಐಡಿಯಾ ಇಲ್ಲದೇ ಇರುವಂತಹ ಒಬ್ಬ ಲೇಮ್ಯಾನನ್ನು ನೀವು ಪ್ರಶ್ನೆ ಮಾಡಿದ್ರೂ ಕೂಡ ಯಾಕ್ರಿ ನೀವು ವ್ಯಾಪಾರ ಮಾಡ್ತೀರಾ ಅಂತಂದರೆ ಲಾಭ ಗಳಿಸೋದಿಕ್ಕೆ. ದಟ್ಸ್ ದ ರೇಷನಲ್ ಬಿಹೈಂಡ್ ದಮ್, ದಟ್ಸ್ ದ ಸಿಂಪಲ್ ಲಾಜಿಕ್. ಏನ್ರಿ ಲಾಭ ಅಲ್ದಿರೋ ಬಿಸ್ನೆಸ್ ಇನ್ನೇನಕ್ಕೆ ರೀ ಮಾಡ್ತೀರಾ? ನಷ್ಟ ಮಾಡ್ಕೊಳ್ಳೋದಕ್ಕೆ ಮಾಡ್ತಾರ ಬಿಸ್ನೆಸ್? ಯಾರು ನಷ್ಟ ಬಂದರೆ ಬರ್ಬೋದು, ಬಟ್ ಲಾಭ ಮಾಡೋದಕ್ಕೆ ನಾವು ವ್ಯಾಪಾರ ಮಾಡ್ತೀವಿ ಅಂತ ಪ್ರತಿಯೊಬ್ಬ ವ್ಯಾಪಾರಸ್ಥ ಕೂಡ ಹೇಳ್ತಾನಲ್ವ. ಸೊ ದಟ್ಸ್ ದ ರೇಷನಾಲಿಟಿ ಬಿಹೈಂಡ್ ದಿಸ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಬ್ಜೆಕ್ಟಿವ್.
Every business activity is undertaken to earn maximum profit. Earning profit ಅನ್ನೋದ್ರಲ್ಲಿ ನಾಟ್ ಜಸ್ಟ್ ಪ್ರಾಫಿಟ್, ದೇ ಸ್ಟ್ರೆಸ್ ದ ಟರ್ಮ್ ಬೈ ಸೇಯಿಂಗ್ ಮ್ಯಾಕ್ಸಿಮಮ್ ಪ್ರಾಫಿಟ್. ವಿ ನೀಡ್ ಟು ಅರ್ನ್ ಮ್ಯಾಕ್ಸಿಮಮ್ ಪ್ರಾಫಿಟ್. ಸಾಧ್ಯವಾದಷ್ಟು ಹೆಚ್ಚಿನ ಲಾಭವನ್ನು ನಾವು ಗಳಿಸಬೇಕು ಅನ್ನೋದು ಪ್ರತಿಯೊಬ್ಬರು ಹೇಳುವಂತಹ ಮಾತು. ಸೊ ಇಟ್ ಎನ್ಶೂರ್ಸ್ ಎಫೆಕ್ಟಿವ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ಒಂದು ವ್ಯಾಪಾರ ಸಂಸ್ಥೆಯನ್ನು ನಾವು ಶುರು ಮಾಡಿದಾಗ ಅದಕ್ಕೆ ಸುಮಾರು ಎಕನಾಮಿಕ್ ರಿಸೋರ್ಸಸ್ಸನ್ನು ಹಾಕಿದ್ದೀವಿ, ಕ್ಯಾಪಿಟಲ್ ಹಾಕಿದ್ದೀವಿ, ಹ್ಯೂಮನ್ ಪವರನ್ನು ಹಾಕಿದ್ದೀವಿ, ಮೆಷಿನರೀಸು, ರಾ ಮೆಟೀರಿಯಲ್ಸು, ಬಿಲ್ಡಿಂಗು, ಲ್ಯಾಂಡು, ಬೇರೆ ಬೇರೆ ರೂಪಗಳಲ್ಲಿ ನಾವು ಫೈನಾನ್ಷಿಯಲ್ ರಿಸೋರ್ಸಸ್ಸನ್ನು ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋ ಸಲುವಾಗಿ ನಾವು ಹಾಕಿದ್ದೀವಿ ಅಂತಂದರೆ ಅದನ್ನು ನಾವು ಹಿಂದೆ ಪಡೆಯೋದಕ್ಕೆ, ಅದರ ಮೇಲೆ ನಾವು ಮ್ಯಾಕ್ಸಿಮಮ್ ರಿಟರ್ನ್ಸನ್ನು ತಗೊಳ್ಳೋ ಒಂದು ಅಬ್ಜೆಕ್ಟಿವಿಂದನೇ ನಾವು ಅದನ್ನು ಹಾಕಿದ್ದೀವಿ. ನಾವು ಬಂಡವಾಳವನ್ನು ಹೂಡಿಕೆ ಮಾಡ್ತಾ ಇದ್ದೀವಿ ಒಂದು ವ್ಯಾಪಾರ ಸಂಸ್ಥೆಯಲ್ಲಿ ಅಂತಂದ್ರೇ ಅವರ ಮೇನ್ ಇಂಟೆನ್ಷನ್ ಆ್ಯಂಡ್ ಆಬ್ಜೆಕ್ಟಿವ್ ಈಸ್ ಟು ಮ್ಯಾಕ್ಸಿಮೈಸ್ ದಿ ಪ್ರಾಫಿಟ್ಸ್. ದಟ್ ಮೀನ್ಸ್ ಹಾಕಿರುವಂತಹ ಎಕನಾಮಿಕ್ ರಿಸೋರ್ಸಸ್ಸನ್ನು ಮ್ಯಾಕ್ಸಿಮಮ್ ಎಫೆಕ್ಟಿವ್ ಆ್ಯಂಡ್ ಎಫಿಷಿಯೆಂಟಾಗಿ ಯುಟಿಲೈಸ್ ಮಾಡಿಕೊಂಡು ಪ್ರಾಫಿಟ್ಸನ್ನು ಜಾಸ್ತಿ ಮಾಡಿ ಕಾಸ್ಟ್ಸನ್ನು ರೆಡ್ಯೂಸ್ ಮಾಡುವಂತಹ ಒಂದು ಉದ್ದೇಶದಿಂದನೇ ನಾವು ಈ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದೀವಿ ಅನ್ನೋ ಮಾತು ಹೇಳೋದ್ರಿಂದ ಸೊ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಬ್ಜೆಕ್ಟಿವ್ ಈಸ್ ದ ಅಲ್ಟಿಮೇಟ್ ಅನ್ನೋ ಒಂದು ಕ್ಲಾರಿಟಿ ನಮಗಲ್ಲಿ ಸಿಗುತ್ತೆ. ಬಟ್ ಗೋಯಿಂಗ್ ಫರ್ದರ್, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಬ್ಜೆಕ್ಟಿವ್ ವಿಲ್ ಮೆಷರ್ ದಿ ಸಕ್ಸಸ್ ಆಫ್ ಎನಿ ಬಿಸ್ನೆಸ್ ಆಪರೇಷನ್. ಈಗ ಸುಮಾರು ಬಿಸ್ನೆಸ್ ಆರ್ಗನೈಸೇಷನ್ಸನ್ನು ನಾವು ಕಂಪೇರ್ ಮಾಡಿ ನೋಡಿದಾಗ ಯಾವುದು ಒಳ್ಳೆಯ ಬಿಸ್ನೆಸ್ ಅಂತ ನೀವು ಡಿಸೈಡ್ ಮಾಡಬೇಕಾದ್ರೆ ಯಾವ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ಸ್ ಜಾಸ್ತಿ ಅರ್ನ್ ಮಾಡ್ತಾರೋ ಅದೇ ಒಳ್ಳೆಯ ಬಿಸ್ನೆಸ್ಸು. ಸುಮ್ಮನೆ ನಾಮಕೆ ವಾಸ್ತೆ ಏನೋ ಪ್ರಾಫಿಟ್ ಮಾಡ್ತಿದ್ದೀವಿ ಅಥವಾ ಪ್ರಾಫಿಟೇ ಇಲ್ಲ, ಸುಮ್ಮನೆ ರನ್ ಮಾಡ್ತಾ ಇದ್ದೀವಿ ಬಿಸ್ನೆಸ್ಸು, ಸೋಷಿಯಲ್ ಸರ್ವಿಸ್ಗೋಸ್ಕರ ಮಾಡ್ತಾ ಇದ್ದೀವಿ ಅನ್ನೋ ಬಿಸ್ನೆಸ್ಸನ್ನು ನಾವು ಎವ್ಯಾಲ್ಯೂಯೇಟ್ ಮಾಡೋದಿಲ್ಲ. ಒಂದು ಟಾಪ್ ಬಿಸ್ನೆಸ್, ಒಂದು ಒಳ್ಳೆಯ ಪರ್ಫಾರ್ಮಿಂಗ್ ಬಿಸ್ನೆಸ್, ಇಟ್ ಈಸ್ ಅ ಸಕ್ಸಸ್ಫುಲ್ ಬಿಸ್ನೆಸ್ ಅಂತ ನಾವು ಯಾವುದನ್ನು ಬೇಕಾದ್ರೂ ಕರಿಬೇಕಾದ್ರೆ ವಿ ಸಿ ದೇರ್ ಪ್ರಾಫಿಟಬಿಲಿಟಿ. ಮ್ಯಾಕ್ಸಿಮಮ್ ಪ್ರಾಫಿಟಬಿಲಿಟಿ ಇರೋಂತಹ ಬಿಸ್ನೆಸ್ಸಸ್ಸೇ ನಮ್ಮ ದೃಷ್ಟಿಯಲ್ಲಿ ಸಕ್ಸಸ್ಫುಲ್ ಬಿಸ್ನೆಸ್ಸಸ್ಸು. ಮ್ಯಾಕ್ಸಿಮಮ್ ಪ್ರಾಫಿಟಬಿಲಿಟಿ ಅರ್ನ್ ಮಾಡ್ತಾ ಇಲ್ಲ ಅಂತಂದರೆ ಆ ಬಿಸ್ನೆಸ್ಸನ್ನು ನಾವು ಸಕ್ಸಸ್ಫುಲ್ ಅಂತ ಹೇಳೋದಿಲ್ಲ, ಅನ್ಸಕ್ಸಸ್ಫುಲ್ ಫೇಲ್ಯೂರ್ ಬಿಸ್ನೆಸ್ ಆರ್ಗನೈಸೇಷನ್ಸ್ ಅಂತ ಹೇಳಿನೇ ನಾವು ಕರಿಬೇಕಾಗತ್ತೆ. ಸೊ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಇಸ್ ದ ಮೇನ್ ಗೋಲ್, ಮೇನ್ ಆಬ್ಜೆಕ್ಟಿವ್. Then profit is main source of finance. You see, we are making various expenditures in manufacturing the products. We are spending lots of money on delivering the goods to the customers. We are spending lots of our money on publicity, advertising, expenditure and various other things. How do we get back our money? ಕೋಟ್ಯಾಂತರ ರೂಪಾಯಿ ಒಂದು ಪ್ರಾಡಕ್ಟಿನ ಡೆವಲಪ್ಮೆಂಟ್ ಮೇಲೆ, ರಿಸರ್ಚ್ ಮೇಲೆ, ಅಡ್ವರ್ಟೈಸ್ಮೆಂಟ್ ಮೇಲೆ, ಮಾರ್ಕೆಟಿಂಗ್ ಮೇಲೆ ನಾವು ಸ್ಪೆಂಡ್ ಮಾಡಿದ್ದೀವಲ್ಲ, ಆ ದುಡ್ಡು ನಮಗೆ ಹೇಗೆ ಬರುತ್ತೆ? ದಟ್ ಕಮ್ಸ್ ಬ್ಯಾಕ್ ಟು ಅವರ್ ಆರ್ಗನೈಸೇಷನ್ ಇನ್ ದಿ ಫಾರ್ಮ್ ಆಫ್ ಪ್ರಾಫಿಟ್. ಆ್ಯಂಡ್ ಫಾರ್ ಫ್ಯೂಚರ್ ಡೆವಲಪ್ಮೆಂಟ್ ಆಫ್ ಬಿಸ್ನೆಸ್ ಆಲ್ಸೋ, ಇಫ್ ದೇರ್ ಈಸ್ ಪ್ರಾಫಿಟ್ಸ್ ಇನ್ ದ ಕಂಪನಿ, ದಟ್ ಪ್ರಾಫಿಟ್ಸ್ ಕ್ಯಾನ್ ಬಿ ರಿಟೈನ್ಡ್ ಇನ್ ದ ಬಿಸ್ನೆಸ್ ಆರ್ಗನೈಸೇಷನ್ ಆ್ಯಂಡ್ ದೆನ್ ಇಟ್ ಕ್ಯಾನ್ ಬಿ ಯುಟಿಲೈಸ್ಡ್ ಫಾರ್ ದಿ ಫ್ಯೂಚರ್ ಡೆವಲಪ್ಮೆಂಟ್ ಆಫ್ ದಿ ಆರ್ಗನೈಸೇಷನ್. ಪ್ರಾಫಿಟ್ಸ್ ಬರ್ತಿದೆ ಅಂತಂದರೆ ಯು ಕ್ಯಾನ್ ಶ್ಯೂರ್ಲಿ ಸೇ ದಟ್ ಬಿಸ್ನೆಸ್ ವಿಲ್ ಗ್ರೋ. ಯಾವ ಕಂಪನಿಯಲ್ಲಿ, ಯಾವ ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಪ್ರಾಫಿಟ್ಸ್ ಬರುತ್ತೋ ಆ ಒಂದು ಕಂಪನಿ ಫ್ಯೂಚರಲ್ಲಿ ಗ್ರೋತ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಸೊ ಇಫ್ ದೇರ್ ಈಸ್ ನೋ ಪ್ರಾಫಿಟ್ಸ್ ಇನ್ ದ ಬಿಸ್ನೆಸ್ ಆರ್ಗನೈಸೇಷನ್, we can clearly say that business is not going to grow in its future. And maximization of social benefits. ಸೋಷಿಯಲ್ ಬೆನಿಫಿಟ್ಸನ್ನು, ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟಿಯನ್ನು ಒಂದು ಕಂಪನಿ ನಿರ್ವಹಿಸಬೇಕಾದರೂ ಕೂಡ ಅದಕ್ಕೆ ದುಡ್ಡು ಬೇಕು. ಈಗ ಯಾವುದೋ ಒಂದು ಒಳ್ಳೆಯ ಒಂದು ವೆಲ್ಫೇರ್ ಆ್ಯಕ್ಟಿವಿಟಿ, ಒಂದು ಎಂಪ್ಲಾಯೀಸ್ಗೆ ವೆಲ್ಫೇರ್ ಆ್ಯಕ್ಟಿವಿಟಿ ಮಾಡಬೇಕು, ಒಂದು ಹೆಲ್ತ್ಗೋ, ಒಂದು ಎಜುಕೇಷನ್ಗೋ, ಒಂದು ಸೊಸೈಟಿಗೆ ಯೂಸ್ಫುಲ್ ಆಗುವಂಥ ಒಂದು ಆ್ಯಕ್ಟಿವಿಟಿಯನ್ನು ಒಂದು ವ್ಯಾಪಾರ ಸಂಸ್ಥೆ ಮಾಡಬೇಕಾದ್ರೆ ಎಲ್ಲಿಂದ ಮಾಡುತ್ತೆ? ಅವರು ಹಾಕಿರುವಂತಹ ಬಂಡವಾಳದಿಂದ, ಕ್ಯಾಪಿಟಲಿಂದ ತೊಗೊಂಡು ಬಂದು ಸೋಷಿಯಲ್ ಸರ್ವಿಸ್ ಆ್ಯಕ್ಟಿವಿಟೀಸನ್ನು ಮಾಡ್ತಾರಾ? ನೋ. ಇಫ್ ದೆರ್ ಈಸ್ ಹ್ಯೂಜ್ ಅಮೌಂಟ್ ಆಫ್ profits in a company, out of that profits of the company, a portion of the profits is taken out to carry out corporate responsibility and social responsibility activities. So ಯಾವ ಕಂಪನಿಯಲ್ಲಿ ಹೆಚ್ಚಿನ ಲಾಭ ಇರುತ್ತೋ ಆ ಕಂಪನಿಯೇ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಒಂದು ಸ್ಕೋಪ್ ಇರುತ್ತೆ. ಆ ಕಂಪನಿ ನಷ್ಟಗಳನ್ನು ಅನುಭವಿಸ್ತಾ ಅದಕ್ಕೆ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಇಲ್ಲ, ಇಟ್ ಈಸ್ ನಾಟ್ ಹ್ಯಾವಿಂಗ್ ಸಫಿಷಿಯಂಟ್ ಅಮೌಂಟ್ ಆಫ್ ರಿಟರ್ನ್ಸ್ ಆನ್ ಇಟ್ಸ್ ಕ್ಯಾಪಿಟಲ್, how can that firm involve itself in performing social responsibility activities? It is impossible. So profit maximization will help the social cause of the business organization also. And
business is not free of risks. Every business is having risk. ಬಿಸ್ನೆಸ್ ಮಾಡ್ತಿದ್ದೀವಿ ಅಂತಂದ್ರೆ ನಾವು ರಿಸ್ಕ್ ತಗೊಳ್ತಾ ಇದ್ದೀವಿ ಅಂತ ಅರ್ಥ. ಎಷ್ಟು ಜಾಸ್ತಿ ರಿಸ್ಕ್ ತಗೊಂಡ್ರೆ ಅಷ್ಟು ಜಾಸ್ತಿ ಪ್ರಾಫಿಟಬಿಲಿಟಿ ಬರುತ್ತೆ ನಮಗೆ. ಸೊ ಹ್ಯೂಜ್ ಪ್ರಾಫಿಟ್ಸ್ ಬರುವಂತಹ ಆರ್ಗನೈಸೇಷನು, ದಟ್ ಟೈಪ್ ಆಫ್ ಆರ್ಗನೈಸೇಷನ್ ವಿಲ್ ಬಿ ಆಲ್ವೇಸ್ ರೆಡಿ. ಇಟ್ ವಿಲ್ ಸ್ಟ್ಯಾಂಡ್ ಇನ್ ಫೋರ್ ಫ್ರಂಟ್ ಟು ಟೇಕ್ ರಿಸ್ಕ್ಸ್, ಟು ಅಸ್ಯೂಮ್ ರಿಸ್ಕ್ಸ್, ಟು diversify itself into entering into a new array of business activities. ಒಂದು ಹೊಸ ಏರಿಯಾ ಆಫ್ ಬಿಸ್ನೆಸ್ ಆಕ್ಟಿವಿಟಿಗೆ ಒಂದು ವ್ಯಾಪಾರ ಸಂಸ್ಥೆ ಕಾಲಿಡಬೇಕಾದ್ರೆ ಅದು ಆಲ್ರೆಡಿ ಪ್ರಾಫಿಟಬಿಲಿಟಿ ಪೊಸಿಷನಲ್ಲಿ ಇದ್ರೇ ರಿಸ್ಕ್ ತಗೊಂಡು ಹೊಸ ರೀತಿಯಾದಂತಹ ಪ್ರಾಡಕ್ಟ್ಸನ್ನು ಡೆವಲಪ್ ಮಾಡೋದಕ್ಕೆ ಕೈ ಹಾಕುತ್ತೆ. ಆಲ್ರೆಡಿ ಮಾಡ್ತಿರುವಂತಹ ಒಂದು ಬಿಸ್ನೆಸ್ಸೇ ನಷ್ಟದಲ್ಲಿದ್ದರೆ ಹೊಸ ಪ್ರಾಡಕ್ಟ್ಸ್ ಮೇಲೆ, ಹೊಸ ರಿಸರ್ಚ್ ಮೇಲೆ ಅದು ದುಡ್ಡನ್ನು ಇನ್ವೆಸ್ಟ್ ಮಾಡುವಂತಹ ಒಂದು ಸ್ಥಿತಿಯಲ್ಲಿ ಇರೋದಿಲ್ಲ. ದೇರ್ ಫೋರ್ ಪ್ರಾಫಿಟ್ ರೆಡ್ಯೂಸಸ್ ದ ರಿಸ್ಕ್ ಆಫ್ ಬಿಸ್ನೆಸ್ಸಸ್. ಇದಿಷ್ಟು ಕೂಡ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ನೇ ಒಂದು ವ್ಯಾಪಾರ ಸಂಸ್ಥೆಯ ಅಲ್ಟಿಮೇಟ್ ಆಬ್ಜೆಕ್ಟಿವ್ ಅಂತ ಹೇಳೋದಿಕ್ಕೆ ಬೇಕಾದಂತಹ ಒಂದು ಫೇವರಬಲ್ ಅಡ್ವಾಂಟೇಜ್ ಪಾಯಿಂಟ್ಸ್. ಆ್ಯಂಡ್ ದೇರ್ ಆರ್ ಸರ್ಟನ್ ಅನ್ಫೇವರಬಲ್ ಆರ್ಗ್ಯುಮೆಂಟ್ಸ್ ಆಲ್ಸೋ. ಅಂದರೆ ಬರೀ ಬಿಸ್ನೆಸ್ ಅಂದರೆ ಏನು, ಪ್ರಾಫಿಟ್ ಒಂದೇನಾ ಬಿಸ್ನೆಸ್ ಅಂದರೆ? ಬೇರೆ ಯಾವ ಗೋಲು ಇರೋದಿಲ್ವಾ? ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ಯಾವತ್ತೂ ಕೂಡ ಪ್ರಾಫಿಟು ಮ್ಯಾಕ್ಸಿಮೈಸೇಷನ್ ಅಷ್ಟೇ ಅಂತಲೇ ಯೋಚನೆ ಮಾಡುತ್ತಾ, ಬೇರೆ ಯಾವುದ್ರ ಮೇಲೇನೂ ಯೋಚನೆ ಮಾಡಲ್ವಾ ಅಂತಂದಾಗ, ಆ್ಯಂಡ್ ಈ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಕಾನ್ಸೆಪ್ಟು ಅಷ್ಟು ಕ್ಲಿಯರ್ ಆಗಿ ಇದೆಯಾ, ಅದನ್ನು ಮೆಷರ್ ಮಾಡೋಂಥ ಆಗುತ್ತಾ, ರಿಯಲಿಸ್ಟಿಕಲಿ ಈಸ್ ಇಟ್ ಪಾಸಿಬಲ್ ಅನ್ನೋದನ್ನು ನೋಡಿದಾಗ ಲೆಟ್ ಅಸ್ ಕನ್ಸಿಡರ್ ಸರ್ಟನ್ ಅನ್ಫೇವರಬಲ್ ಆರ್ಗ್ಯುಮೆಂಟ್ಸ್ ಟುವರ್ಡ್ಸ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ನಂಬರ್ 1, ಇಟ್ ಈಸ್ ವೇಗ್ ಆ್ಯಂಡ್ ಆಂಬಿಗ್ಯೂಯಸ್. ಅಂದರೆ lots of confusion. You don't have one particular profit concept. ಪ್ರಾಫಿಟ್ ಅನ್ನೋ ಕಾನ್ಸೆಪ್ಟಲ್ಲೇ ಕ್ಲಾರಿಟಿ ಇಲ್ಲ. ನೀವು ಪ್ರಾಫಿಟ್ ಅಂತ ಇದ್ದೀರಾ, ಯಾವ ಪ್ರಾಫಿಟ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಗ್ರಾಸ್ ಪ್ರಾಫಿಟಾ, ನೆಟ್ ಪ್ರಾಫಿಟಾ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸಸ್ಸಾ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸಸ್ಸಾ, EPSಾ? ಯಾವ ಪ್ರಾಫಿಟ್ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು? ಆಪರೇಟಿಂಗ್ ಪ್ರಾಫಿಟ್ ಬಗ್ಗೆ ಮಾತಾಡ್ತಾ ಇದ್ದೀರಾ? You don't want to consider non-operating income. Which profit is the yardstick for measurement of the success of an organization? So, ಸುಮಾರು ಕನ್ಫ್ಯೂಷನ್ಸು ಇರೋದ್ರಿಂದ you cannot particularly say that profit maximization is the main objective of business ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, because it is not clear. At the same time, it ignores the time value of money. Because profit, we expect to get the returns of our investments in future period. ನಾವು ಈಗ ಹಾಕಿರುವಂತಹ ಒಂದು ಇನ್ವೆಸ್ಟ್ಮೆಂಟಿಗೆ ನಮಗೆ ಬರುವಂತಹ ಪ್ರಾಫಿಟ್ಸು we might receive it after 1 year, after 3 years, after 5 years, or after 10 years. So will the profit received in a future period is equal to the present value of the money you are going to sacrifice now? ಇವತ್ತು ನೀವು 1 ಲಕ್ಷ ರೂಪಾಯಿ ಒಂದು ಪ್ರಾಜೆಕ್ಟ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, 5 ವರ್ಷ ಆದಮೇಲೆ ನಿಮಗೆ ಆ ಪ್ರಾಜೆಕ್ಟು 1,20,000 ರೂಪಾಯಿ ಕೊಡ್ತಾ ಇದೆ ಅಂತಂದರೆ, ಯು ಕೆನಾಟ್ ಬ್ಲೈಂಡ್ಲಿ ಸೇ ದಟ್ 20,000 ಯು ಆರ್ ಗೋಯಿಂಗ್ ಟು ಅರ್ನ್ ಫ್ರಮ್ ದಟ್ ಪ್ರಾಜೆಕ್ಟ್, ಬಟ್ ಯು ಹ್ಯಾವ್ ಟು calculate what is the value of that 1,20,000 rupees which you are going to receive after a 5 years period. What is the present value of that 1,20,000 rupees in today's money? So net present value ಯಾವಾಗ ಹೆಚ್ಚಿಗೆ ಇರುತ್ತೋ ಅವಾಗೇ ನೀವು ಒಂದು ಪ್ರಾಫಿಟನ್ನು, ಒಂದು ಪ್ರಾಜೆಕ್ಟನ್ನು ಪ್ರಾಫಿಟಬಲ್ ಅಂತ ಹೇಳೋದಕ್ಕೆ ಸಾಧ್ಯ. ಬಟ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಬ್ಜೆಕ್ಟಿವ್ ಟೈಮ್ ವ್ಯಾಲ್ಯೂ ಆಫ್ ಮನಿಯನ್ನು ಕನ್ಸಿಡರೇ ಮಾಡೋದಿಲ್ಲ. ಸೊ ಇಟ್ ಈಸ್ ಎ ಮೇಜರ್ ಡ್ರಾಬ್ಯಾಕ್ ಆಫ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಬ್ಜೆಕ್ಟಿವ್. ಆ್ಯಂಡ್ ಇಟ್ ಇಗ್ನೋರ್ಸ್ ರಿಸ್ಕ್ ಫ್ಯಾಕ್ಟರ್. ಬಿಸ್ನೆಸ್ ವಿಲ್ ಹ್ಯಾವ್ ಲಾಟ್ಸ್ ಆಫ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ರಿಸ್ಕ್ಸ್. ಬರೀ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅನ್ನೋದು ಸುಮ್ಮನೆ ಬ್ಲೈಂಡಾಗಿ ಕಣ್ಮುಚ್ಕೊಂಡು ಇನ್ವೆಸ್ಟ್ಮೆಂಟ್ ಹಾಕ್ಬಿಟ್ರೆ ಪ್ರಾಫಿಟ್ ಬಂದ್ಬಿಡುತ್ತೆ. ನಾವು ಒಂದು ಕಡೆ ಕೂತ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ರೆ ಪ್ರಾಫಿಟ್ ಬಂದ್ಬಿಡುತ್ತೆ. ಎಲ್ಲ ಟೈಪ್ ಆಫ್ ಬಿಸ್ನೆಸ್ಸಲ್ಲೂ ಕೂಡ ಕಂಪಲ್ಸರಿ ಇಷ್ಟು ಅಮೌಂಟ್ ಅಂತ, ಇಷ್ಟು ಪರ್ಸೆಂಟೇಜ್ ಅಂತ ಪ್ರಾಫಿಟ್ ಬಂದೇ ಬರುತ್ತೆ ಅನ್ನೋಂಥ ಒಂದು ಗ್ಯಾರಂಟಿ ನಿಮಗಿದೆಯಾ? ನೋ, ದೇರ್ ಈಸ್ ನೋ ಸರ್ಟನ್ ಗ್ಯಾರಂಟಿ ಫಾರ್ ದ್ಯಾಟ್. ದೇರ್ ಫೋರ್ ರಿಸ್ಕ್ ಫ್ಯಾಕ್ಟರ್ ತುಂಬ ಇದೆ. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಬ್ಜೆಕ್ಟಿವ್ ರಿಸ್ಕ್ ಫ್ಯಾಕ್ಟರನ್ನು ಕನ್ಸಿಡರ್ ಮಾಡ್ತಾ ಇಲ್ಲ. ಆ್ಯಂಡ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಒಂದೇ ಗೋಲಿಂದ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ರನ್ ಮಾಡಿದ್ರೆ ಆ ಒಂದು ಮ್ಯಾನೇಜ್ಮೆಂಟು ವರ್ಕರ್ಸನ್ನು, ಎಂಪ್ಲಾಯೀಸನ್ನು, ಕಸ್ಟಮರ್ಸನ್ನು, ಕನ್ಸ್ಯೂಮರ್ಸನ್ನು ಎಕ್ಸ್ಪ್ಲಾಯ್ಟ್ ಮಾಡೋವಂಥ ಅವಕಾಶ ಇರುತ್ತೆ. ಸೊ ಹೆಚ್ಚಿಗೆ ನಾನು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಹೆಚ್ಚು ಪ್ರಾಫಿಟ್ ಸಿಗುತ್ತೆ ಅಂತ ಒಂದು ಮ್ಯಾನೇಜ್ಮೆಂಟ್ ಏನು ಮಾಡ್ಬೋದು, ಹೆಚ್ಚು ಗಂಟೆಗಳ ಕಾಲ
more hours of work can be exploited from the employees and workers. ಹೆಚ್ಚಿಗೆ ಎಂಪ್ಲಾಯೀಸ್ ಕೈಯಲ್ಲಿ ಕೆಲಸ ಮಾಡಿಸಿ ಅವರನ್ನು ಮೋಸಪೂರಿತವಾಗಿ ಎಕ್ಸ್ಪ್ಲಾಯ್ಟ್ ಮಾಡುವಂಥ ಒಂದು ಐಡಿಯಾವನ್ನು ಒಂದು ಮ್ಯಾನೇಜ್ಮೆಂಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಕನ್ಸ್ಯೂಮರ್ಸನ್ನು ಕೂಡ ಪ್ರಾಫಿಟ್ ಜಾಸ್ತಿ ಅರ್ನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇನ್ಫೀರಿಯರ್ ಕ್ವಾಲಿಟಿ ಆಫ್ ಗೂಡ್ಸನ್ನು, ಅಡಲ್ಟ್ರೇಟೆಡ್ ಗೂಡ್ಸನ್ನು ಕನ್ಸ್ಯೂಮರ್ಸ್ ತಲೆಯಲ್ಲಿ ಕಟ್ಟುವಂತಹ ಚಾನ್ಸಸ್ ಇರುತ್ತೆ. ದೇರ್ಫೋರ್ ದ ಮ್ಯಾನೇಜ್ಮೆಂಟ್ ಮೈಟ್ ಥಿಂಕ್ ಆಫ್ cheating the consumers to achieve its profit maximization objective. So it will become corrupt, unethical. It might follow unfair trade practices because profit ಒಂದೇ ಅದರ ಉದ್ದೇಶ. ಆ ವ್ಯಾಪಾರ ಸಂಸ್ಥೆ ನಿರ್ವಹಣೆ ಆಗ್ತಾ ಇರುವಂಥದ್ದೇ to make more profits, to make more maximum profits. ಸೊ ಲಾಭನೇ ಗಳಿಸಬೇಕು ಅನ್ನೋ ಒಂದು ಬ್ಲೈಂಡ್ ಆಬ್ಜೆಕ್ಟಿವಲ್ಲಿ ಒಂದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಯಾವಾಗ ಕೆಲಸ ಮಾಡುತ್ತೋ ಆ ಒಂದು ಬಿಸ್ನೆಸ್ ಆರ್ಗನೈಸೇಷನ್ನು ನ್ಯಾಯ ನೀತಿ ಎಲ್ಲ ಬಿಟ್ಟು ಅನೆಥಿಕಲ್, ಕರಪ್ಟ್, ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ಗೆ ಕೈ ಹಾಕ್ಬಿಡುತ್ತೆ, ಮೊರಾಲಿಟಿಯನ್ನು ಲೂಸ್ ಮಾಡ್ಕೊಂಬಿಡುತ್ತೆ. ಹೆನ್ಸ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ನೇ ದೊಡ್ಡ ಆಬ್ಜೆಕ್ಟಿವ್, ಮೇಜರ್ ಆಬ್ಜೆಕ್ಟಿವ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ಗೆ ಅಂತ ಹೇಳೋದಕ್ಕೆ ನಮಗೆ ಬರೋದಿಲ್ಲ. ಸೊ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಈಸ್ ನಾಟ್ ದ ಮೇಜರ್ ಆಬ್ಜೆಕ್ಟಿವ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಬಟ್ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಆಬ್ಜೆಕ್ಟಿವ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನು ಒಂದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಿನ ಆಬ್ಜೆಕ್ಟಿವೇ, ಬಟ್ ದಟ್ಸ್ ನಾಟ್ ಪ್ರೈಮರಿ, ದಟ್ಸ್ ನಾಟ್ ಮೇನ್, ದಟ್ಸ್ ನಾಟ್ ಇಂಪಾರ್ಟೆಂಟ್, ದಟ್ ಈಸ್ ಅ ಸಬ್ಸಿಡರಿ, ದಟ್ ಈಸ್ ಅ ಸೆಕೆಂಡರಿ ಆಬ್ಜೆಕ್ಟಿವ್ ಆಫ್ financial management. Then what is the most important prime first objective, prominent objective of financial management ಅಂತ ನಾವು ಗಮನಿಸಿದ್ರೆ that is wealth maximization. Wealth maximization ಅನ್ನು ವ್ಯಾಲ್ಯೂ ಮ್ಯಾಕ್ಸಿಮೈಸೇಷನ್ ಅಂತಲೂ ನಾವು ಕರಿಬೋದು, ನೆಟ್ ಪ್ರೆಸೆಂಟ್ ವರ್ತ್ ಮ್ಯಾಕ್ಸಿಮೈಸೇಷನ್ ಅಂತಲೂ ನಾವು ಕನ್ಸಿಡರ್ ಮಾಡ್ಬೋದು. ಬಿಕಾಸ್ wealth maximization objective works in the direction of increasing the wealth of shareholders. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಬ್ಜೆಕ್ಟಿವ್ ಏನು ಮಾಡುತ್ತೆ, ಒಂದು ಬಿಸ್ನೆಸ್ಗೆ ಹೆಚ್ಚು ಲಾಭ ಬರಬೇಕು ಅನ್ನೋ ಉದ್ದೇಶವನ್ನು ಹೊಂದಿರುತ್ತೆ. ಆದರೆ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಆಬ್ಜೆಕ್ಟಿವ್ ಏನು ಹೇಳುತ್ತೆ, ಶೇರ್ ಹೋಲ್ಡರ್ಸಿನ ವೆಲ್ತನ್ನು ಮ್ಯಾಕ್ಸಿಮೈಸ್ ಮಾಡಿ, ಶೇರ್ ಹೋಲ್ಡರ್ಸ್ಗೆ ಹೆಚ್ಚು ಬೆನಿಫಿಟ್ ಬರೋ ಥರ ಮಾಡಿ, ಶೇರ್ ಹೋಲ್ಡರ್ಸಿನ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಜಾಸ್ತಿ ಮಾಡಿ, ಶೇರ್ ಹೋಲ್ಡರ್ಸಿನ ಶೇರ್ಸ್ನ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆಗೋ ರೀತಿಯಲ್ಲಿ ಕೆಲಸ ಮಾಡಿ. ಯಾವ ಒಂದು ಡಿಸಿಷನನ್ನು ನೀವು ಬಿಸ್ನೆಸ್ಸಲ್ಲಿ ತೆಗೆದುಕೊಂಡ್ರೂ ಕೂಡ ಆ ಡಿಸಿಷನ್ನು ಶೇರ್ ಹೋಲ್ಡರ್ಸಿನ ಶೇರ್ ವ್ಯಾಲ್ಯೂವನ್ನು ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಆಗತ್ತಾ? ಆಲ್ ದೋಸ್ ಡಿಸಿಷನ್ಸ್ ಟೇಕನ್ ಬೈ ದ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇನ್ ಎನ್ ಆರ್ಗನೈಸೇಷನ್ it should be in such a way that should increase the net present value of the shareholders. ಅಲ್ಟಿಮೇಟ್ ಆಗಿ ಶೇರ್ ಹೋಲ್ಡರ್ಸ್ ಫಂಡ್ಸ್ ಜಾಸ್ತಿ ಆಗಬೇಕು, ಮಾರ್ಕೆಟಲ್ಲಿ ಆ ಕಂಪನಿಯ ಶೇರ್ಸಿನ ಬೆಲೆ ಇನ್ಕ್ರೀಸ್ ಆಗಬೇಕು. ಅಟ್ ದ ಸೇಮ್ ಟೈಮ್ ದ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಆಬ್ಜೆಕ್ಟಿವ್ ಕನ್ಸಿಡರ್ಸ್ ಟೈಮ್ ವ್ಯಾಲ್ಯೂ ಆಫ್ ಮನಿ ಆಲ್ಸೋ. ಮೋಸ್ಟ್ ಇಂಪಾರ್ಟೆಂಟ್ ಡಿಫ್ರೆನ್ಸು ನಿಮಗೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ಗೂ ವೆಲ್ತ್ ಮ್ಯಾಕ್ಸಿಮೈಸೇಷನ್ಗೂ ನೀವೇನಾದ್ರು ಅಬ್ಸರ್ವ್ ಮಾಡಿದ್ರೆ, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನಲ್ಲಿ ಟೈಮ್ ವ್ಯಾಲ್ಯೂ ಆಫ್ ಮನಿ ಕಾನ್ಸೆಪ್ಟ್ ಇಲ್ಲ. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಡಸ್ ನಾಟ್ ಕನ್ಸಿಡರ್ ದಿ ಕಾನ್ಸೆಪ್ಟ್ ಆಫ್ ಟೈಮ್ ವ್ಯಾಲ್ಯೂ ಆಫ್ ಮನಿ. ಸೊ today's 1 lakh rupee is not equal to the 1 lakh rupee after 1 year or 3 years or 5 years or 10 years. That particular logic is not considered by profit maximization. ಬಟ್ ವೆಲ್ತ್ ಮ್ಯಾಕ್ಸಿಮೈಸೇಷನಲ್ಲಿ ಅದನ್ನು ಕನ್ಸಿಡರ್ ಮಾಡ್ತೀವಿ. ಫ್ಯೂಚರ್ ಇನ್ವೆಸ್ಟ್ಮೆಂಟ್ಸನ್ನು ನಾವು ಡಿಸ್ಕೌಂಟ್ ಮಾಡೋದ್ರ ಮುಖಾಂತರ ವಿ ವ್ಯಾಲ್ಯೂ ದಿ ಫ್ಯೂಚರ್ ಇನ್ವೆಸ್ಟ್ಮೆಂಟ್ಸ್ ಇನ್ ಟರ್ಮ್ಸ್ ಆಫ್ ಕರೆಂಟ್ ಟುಡೇಸ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಟು ಶೇರ್ ಹೋಲ್ಡರ್ಸ್. ದೇರ್ಫೋರ್ ದಿಸ್ ಈಸ್ ದ ಎಕ್ಸಾಕ್ಟ್ ಆಬ್ಜೆಕ್ಟಿವ್, ಪ್ರಾಮಿನೆಂಟ್ ಆಬ್ಜೆಕ್ಟಿವ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಒನ್ಸ್ ಅಗೈನ್, ವೆಲ್ತ್ ಮ್ಯಾಕ್ಸಿಮೈಸೇಷನ್ನೇ ಒಂದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಿನ ಮುಖ್ಯವಾದಂತಹ ಆಬ್ಜೆಕ್ಟಿವ್ ಅನ್ನೋದನ್ನು ನಾವು ಸಪೋರ್ಟ್ ಮಾಡೋದಕ್ಕೆ 2 ಇಂಪಾರ್ಟೆಂಟ್ ಪಾಯಿಂಟ್ಸು. ಒಂದು, ವೆಲ್ತ್ ಮ್ಯಾಕ್ಸಿಮೈಸೇಷನ್ ಆಬ್ಜೆಕ್ಟಿವ್ ವರ್ಕ್ಸ್ ಇನ್ ಎ ಡೈರೆಕ್ಷನ್ ಆಫ್ ಇನ್ಕ್ರೀಸಿಂಗ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ಆಫ್ ದಿ ಆರ್ಗನೈಸೇಷನ್.
ಶೇರ್ ಹೋಲ್ಡರ್ಸಿನ ವೆಲ್ತನ್ನು ಇನ್ಕ್ರೀಸ್ ಮಾಡೋ ದೃಷ್ಟಿಯಲ್ಲಿ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಆಬ್ಜೆಕ್ಟಿವ್ ಕೆಲಸ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಆಬ್ಜೆಕ್ಟಿವ್ ಕನ್ಸಿಡರ್ಸ್ ದಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಮನಿ. ಇದು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಬ್ಜೆಕ್ಟಿವ್ ಮರೆಯುತ್ತೆ, ಅದು ಕನ್ಸಿಡರ್ ಮಾಡೋದಿಲ್ಲ. ಸೊ ಈ ಎರಡೂ ಪಾಯಿಂಟ್ಸಿಂದ ನಾವು ವೆಲ್ತ್ ಮ್ಯಾಕ್ಸಿಮೈಸೇಷನ್ನೇ ಸುಪೀರಿಯರ್ ಆಬ್ಜೆಕ್ಟಿವ್ ಆಫ್ ಆರ್ಗನೈಸೇಷನ್ ಅಂತ ಹೇಳ್ಬೋದು. ಬಿಕಾಸ್ its main aim is to maximize the shareholders' wealth. It is precise and unambiguous. That means it is clear. It has a clear-cut objective. ಅದರ ಉದ್ದೇಶ ಏನು? To increase the shareholders' funds, to benefit the shareholders. ಆ ಒಂದು ಮುಖ್ಯ ಉದ್ದೇಶವನ್ನು ಪ್ರಿಸೈಸ್ ಆಗಿ ಕ್ಲಿಯರ್ ಕಟ್ ಆಗಿ ಹೊಂದಿರೋದರಿಂದ it will not talk about net profits or any kind of profit concepts of the organization. Instead, it is based on cash flows. ನೋಡಿ, ಇನ್ನೊಂದು ಡಿಫ್ರೆನ್ಸ್ ಅಬ್ಸರ್ವ್ ಮಾಡಿ. ವೆಲ್ತ್ ಮ್ಯಾಕ್ಸಿಮೈಸೇಷನ್ಗೂ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನಲ್ಲಿ ಪ್ರಾಫಿಟನ್ನೇ ಕನ್ಸಿಡರ್ ಮಾಡ್ತಾ ನಮ್ಮ ಡಿಸಿಷನ್ಸ್ ಇರುತ್ತೆ. ಆದರೆ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಆಬ್ಜೆಕ್ಟಿವ್ ಅಲ್ಲಿ ಪ್ರಾಫಿಟನ್ನು ಕನ್ಸಿಡರ್ ಮಾಡೋದಿಲ್ಲ, ಕ್ಯಾಶ್ ಫ್ಲೋಸನ್ನು ಕನ್ಸಿಡರ್ ಮಾಡ್ತೀವಿ. ಎಷ್ಟು ಕ್ಯಾಶ್ ನಮಗೆ ಬರ್ತಾ ಇದೆ, ಎಷ್ಟು ಕ್ಯಾಶ್ ಬಿಸ್ನೆಸ್ಸಿಂದ ಆಚೆ ಹೋಗ್ತಾ ಇದೆ, ಮೂಮೆಂಟ್ ಆಫ್ ಸರ್ಕ್ಯುಲೇಷನ್ ಆಫ್ ಕ್ಯಾಶ್ ಪೊಸಿಷನ್ ಯಾವ ರೀತಿ ಇದೆ ಒಂದು ಆರ್ಗನೈಸೇಷನಲ್ಲಿ ಅನ್ನೋದು ವೆಲ್ತ್ ಮ್ಯಾಕ್ಸಿಮೈಸೇಷನ್ ಆಬ್ಜೆಕ್ಟಿವ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಇಂಪಾರ್ಟೆನ್ಸ್ ಆಗ್ತಾ ಹೋಗುತ್ತೆ. ಸೊ ಇಟ್ ಕನ್ಸಿಡರ್ಸ್ ಟೈಮ್ ವ್ಯಾಲ್ಯೂ ಆಫ್ ಮನಿ. ಆಲ್ರೆಡಿ ಹೇಳಿದ್ದೀನಿ, ಟೈಮ್ ವ್ಯಾಲ್ಯೂ ಆಫ್ ಮನಿಯನ್ನು ತಗೊಂಡು ಇಟ್ ಡಿಸ್ಕೌಂಟ್ಸ್ ದಿ ಒಂದು ಯಾವುದೋ ಒಂದು ಪರ್ಸೆಂಟೇಜಿನ ಡಿಪೆಂಡಿಂಗ್ ಅಪಾನ್ ದ ರಿಸ್ಕ್ ಆಫ್ ದ ಬಿಸ್ನೆಸ್. If the business is very risky, it will consider higher discount rate. If the business is less risky, it will consider a lesser discount rate. But however, future cash flows are discounted by using a reasonable discount factor in wealth maximization objective. Hence, it is superior and it considers risk also. While we are studying about profit maximization objective, ನಾವು ನೋಡಿದ್ವಿ ರಿಸ್ಕ್ ಫ್ಯಾಕ್ಟರನ್ನು ಕನ್ಸಿಡರೇ ಮಾಡೋದಿಲ್ಲ. ಪ್ರಾಫಿಟ್ ಬಂದರೆ ಸಾಕು, ಪ್ರಾಫಿಟೇ ಬರುತ್ತೆ, ಹೇಗೆ ಮಾಡಿ ನೀವು ಬಿಸ್ನೆಸ್ ಪ್ರಾಫಿಟ್ ಬಂದೇ ಬರುತ್ತೆ ಅನ್ನೋ ಉದ್ದೇಶವನ್ನು ಹೊಂದಿರುತ್ತೆ. ಆದರೆ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಆಬ್ಜೆಕ್ಟಿವ್ ಇಟ್ ಕನ್ಸಿಡರ್ಸ್ ರಿಸ್ಕ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ದಟ್ ಕೆನಾಟ್ ಬಿ ರಿಗ್ರೆಟೆಡ್, ದಟ್ ಕೆನಾಟ್ ಬಿ ಫರ್ಗಾಟೆಡ್ ಅನ್ನೋ ಒಂದು ಮೇನ್ ಐಡಿಯಾನ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಹೊಂದಿರುತ್ತೆ. ಆ್ಯಂಡ್ it ensures efficient allocation of resources. ಶೇರ್ ಹೋಲ್ಡರ್ಸ್ ವೆಲ್ತೇ ನಮಗೆ ಇಂಪಾರ್ಟೆಂಟು ಅಂತ ಅನ್ಬೇಕಾದ್ರೆ ಅವರ ಒಂದು ದುಡ್ಡಲ್ಲಿ ಬಿಸ್ನೆಸ್ ಮಾಡ್ತಿದ್ದೀವಿ ನಾವು. ಸೊ ನಾವು ರೆಸ್ಪಾನ್ಸಿಬಲ್ ಆಗಿರಬೇಕು ಶೇರ್ ಹೋಲ್ಡರ್ಸ್ಗೆ, ರಿಯಲ್ ಓನರ್ಸ್ ಆಫ್ ದ ಕಂಪನಿಗೆ ಅನ್ನೋ ಒಂದು ನಿಟ್ಟಿನಲ್ಲಿ ವೈಸ್ಲಿ ಇಟ್ ವಿಲ್ ಅಲೋಕೇಟ್ ದ ಸ್ಕೇರ್ಸ್ ರಿಸೋರ್ಸಸ್ ಟು ಇನ್ಕ್ರೀಸ್ ದ ಶೇರ್ ಹೋಲ್ಡರ್ಸ್ ವೆಲ್ತ್ ಆ್ಯಂಡ್ ಇಟ್ ಎನ್ಶೂರ್ಸ್ ಎಕನಾಮಿಕ್ ಇಂಟ್ರೆಸ್ಟ್ ಆಫ್ ದ ಸೊಸೈಟಿ. ಸೊ ಸೊಸೈಟಿಯಲ್ಲಿ ನಮಗೆ ಆರ್ಡಿನರಿ ಪೀಪಲ್, ಆಲ್ ಕೈಂಡ್ಸ್ ಆಫ್ ಪೀಪಲ್, ದೋಸ್ ಹೂ ಹ್ಯಾವ್ ಎಕ್ಸಸ್ ಇನ್ಕಮ್, ದೇರ್ ಸೇವಿಂಗ್ಸ್ ಲೈಯಿಂಗ್ ಇನ್ ದೇರ್ ಹ್ಯಾಂಡ್ಸ್ ದಟ್ ಕೆನ್ ಬಿ ಯುಟಿಲೈಸ್ಡ್ ಫಾರ್ ದ ಪ್ರೋಸೆಸ್ ಆಫ್ ಕ್ಯಾಪಿಟಲ್ ಫಾರ್ಮೇಷನ್. ಶೇರ್ ಹೋಲ್ಡರ್ಸಿನ ವೆಲ್ತ್ ಯಾವಾಗ ಕಂಪನೀಸಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೋ ಆರ್ಡಿನರಿ ಪೀಪಲ್ ವಿಲ್ ಹ್ಯಾವ್ ಎನ್ ಇಂಟ್ರೆಸ್ಟ್ ಟು ಪುಟ್ ದೇರ್ ಮನಿ ಇನ್ ಟು ದ ಬಿಸ್ನೆಸ್ ಆರ್ಗನೈಸೇಷನ್ಸ್. ಸೊ ಕ್ಯಾಪಿಟಲ್ ಫಾರ್ಮೇಷನ್ ಆಗುತ್ತೆ. ಯಾವಾಗ ಕ್ಯಾಪಿಟಲ್ ಫಾರ್ಮೇಷನ್ ಹೆಚ್ಚಾಗಿ ಆಗುತ್ತೋ ಸೊಸೈಟಿಯಲ್ಲಿ ಎಕನಾಮಿಕ್ ಆ್ಯಕ್ಟಿವಿಟಿ ಜಾಸ್ತಿಯಾಗಿ ನ್ಯಾಷನಲ್ ಇಂಟ್ರೆಸ್ಟನ್ನು ಪ್ರೊಟೆಕ್ಟ್ ಮಾಡೋ ಒಂದು ದೃಷ್ಟಿಯಲ್ಲಿ ಇಟ್ ಆ್ಯಡ್ಸ್ ಫಾರ್ ದಿ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಎ ನೇಷನ್ ಆಲ್ಸೋ. ಆ್ಯಂಡ್ ಇಷ್ಟೆಲ್ಲ ಅಡ್ವಾಂಟೇಜಸನ್ನು ಸ್ಟಡಿ ಮಾಡಿದಾದಮೇಲೆ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಆಬ್ಜೆಕ್ಟ್ಗೆ ಯಾವುದೂ ಡಿಸಡ್ವಾಂಟೇಜಸ್ಸು, ಅನ್ಫೇವರಬಲ್ ಆರ್ಗ್ಯುಮೆಂಟ್ಸು ಇಲ್ವಾ ಅಂತಂದರೆ ನೋ, ಇಟ್ ಆಲ್ಸೋ ಹ್ಯಾಸ್ ಇಟ್ಸ್ ಓನ್ unfavorable arguments. So if you see that, creates owner management problem. In a corporate style of business organization, management is separated by ownership. Ownership lies in the hands of shareholders. Management is the board which is running the business. So the board, the management people will have different kind of objective relating to the business, but shareholders will have only sole objective in their mind to maximize their returns. ಸೊ ಮ್ಯಾನೇಜ್ಮೆಂಟು ಟೆಂಪರರಿ ಆಗಿ ಬೇರೆ ಬೇರೆ ಒಂದು ಆಬ್ಜೆಕ್ಟಿವ್ಸನ್ನು ಹೊಂದಿರ್ಬೋದು. ಸೊ ದೇರ್ ವಿಲ್ ಆಲ್ವೇಸ್ ಬಿ ಎ ಕ್ಲಾಶ್ ಬಿಟ್ವೀನ್ ದಿ ಆಬ್ಜೆಕ್ಟಿವ್ಸ್ ಆಫ್ ಓನರ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಇನ್ ಎ ಕಾರ್ಪೊರೇಟ್ ಸ್ಟೈಲ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ಆ್ಯಂಡ್ ಯಾವಾಗ ಈ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಆಬ್ಜೆಕ್ಟಿವ್ ಶೇರ್ ಹೋಲ್ಡರ್ಸಿನ ಫಂಡ್ಸನ್ನು ಇಂಪ್ರೂವ್ ಮಾಡುವಂತಹ ಒಂದು ನಿಟ್ಟಿನಲ್ಲೇ ಕೆಲಸ ಮಾಡಿದಾಗ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಇಟ್ ಮೈಟ್ ಇಗ್ನೋರ್ ದಿ ಇಂಟ್ರೆಸ್ಟ್ಸ್ ಆಫ್ ಅದರ್ ಸ್ಟೇಕ್ ಹೋಲ್ಡರ್ಸ್. ಶೇರ್ ಹೋಲ್ಡರ್ಸು ಎಷ್ಟು ಇಂಪಾರ್ಟೆಂಟೋ
ಒಂದು ಕಂಪನಿಯಲ್ಲಿ ಕ್ರೆಡಿಟಾರ್ಸ್ ಆಗಲಿ, ಸಪ್ಲೈಯರ್ಸ್ ಆಗಲಿ, ಎಂಪ್ಲಾಯೀಸ್ ಆಗಲಿ, ಅವರು ಕೂಡ ಅಷ್ಟೇ ಇಂಪಾರ್ಟೆಂಟು. ಸೊ ಅವರ ಒಂದು ಇಂಟ್ರೆಸ್ಟ್ಸನ್ನು ನಾವು ಪ್ರೊಟೆಕ್ಟ್ ಮಾಡದೆ ಬರೀ ಶೇರ್ ಹೋಲ್ಡರ್ಸ್ಗೆ ವೆಲ್ತ್ ಮ್ಯಾಕ್ಸಿಮೈಸೇಷನನ್ನೇ ನಾವು ಮಾಡ್ಕೊಳ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಿದಾಗ ಸಮ್ವೇರ್ ದ ಕಂಪನಿ ಹ್ಯಾಸ್ ಟು ಫೇಸ್ ಸರ್ಟನ್ ರಿಸ್ಕ್ಸ್. ದೆನ್ ಕ್ರೈಟೀರಿಯಾ ಆಫ್ ಮಾರ್ಕೆಟ್ ವ್ಯಾಲ್ಯೂ ಈಸ್ ನಾಟ್ ಫೇರ್. ವೆಲ್ತ್ ಮ್ಯಾಕ್ಸಿಮೈಸೇಷನಲ್ಲಿ ನಾವೇನು ಸ್ಟಡಿ ಮಾಡ್ತೀವಿ, ಅಲ್ಟಿಮೇಟ್ಲಿ ಶೇರ್ ಹೋಲ್ಡರ್ಸು ವೆಲ್ತ್ ಜಾಸ್ತಿ ಆಗಬೇಕು, ಅಂದರೆ ಶೇರ್ ಪ್ರೈಸು, ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸು ಇನ್ಕ್ರೀಸ್ ಆಗಬೇಕು. ಅಟ್ ಸರ್ಟನ್ ಪಾಯಿಂಟ್ ಆಫ್ ಟೈಮ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ವಿಲ್ ನಾಟ್ ಬಿ ಇನ್ ದ ಕಂಟ್ರೋಲ್ ಆಫ್ ದ ಬಿಸ್ನೆಸ್ ಆರ್ಗನೈಸೇಷನ್. ಹೆಚ್ಚು ಪ್ರಾಫಿಟ್ ಗಳಿಸ್ತಿರುವಂಥ ಬಿಸ್ನೆಸ್ ಆರ್ಗನೈಸೇಷನ್ಸಿನ ಶೇರ್ಸು ಕೂಡ ಮಾರ್ಕೆಟಲ್ಲಿ ಕಡಿಮೆ ಇರ್ಬೋದು. ಏನೂ ಪ್ರಾಫಿಟಬಿಲಿಟಿ ಇಲ್ಲದೇ ಇರುವಂತಹ ಒಂದು ಕಂಪನಿಯ ಶೇರ್ ವ್ಯಾಲ್ಯೂ ಮಾರ್ಕೆಟಲ್ಲಿ ಜಾಸ್ತಿ ಇರ್ಬೋದು. ಆ್ಯಂಡ್ ಯಾವುದೇ ರೀಸನ್ ಇಲ್ದಿರ ಕೂಡ ಒಂದೊಂದು ಸಲ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ಅಪ್ಸ್ ಆ್ಯಂಡ್ ಡೌನ್ಸ್ ಹೋಗ್ತಾ ಇರ್ಬೋದು. ಸೊ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಉದ್ದೇಶದಿಂದನೇ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳೋದು ತಪ್ಪು ಕಲ್ಪನೆ. ದೇರ್ ಫೋರ್ shares value, it may increase or decrease due to other economic factors also which may be beyond the control of the business organization. ಒಂದು ಬಿಸ್ನೆಸ್ ಆರ್ಗನೈಸೇಷನಿನ ಕಂಟ್ರೋಲಲ್ಲಿ ಇಲ್ಲದೇ ಇರುವಂತಹ ಕೆಲವು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸಿಂದ ನಮ್ಮ ಕಂಪನಿಯ ಶೇರ್ ವ್ಯಾಲ್ಯೂ ಜಾಸ್ತಿ ಆಗ್ಬೋದು ಅಥವಾ ಕಮ್ಮಿ ಆಗ್ಬೋದು. ಸೊ ವಿ ಕೆನಾಟ್ ಕನ್ಸಿಡರ್ ದಟ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಶೇರ್ ಈಸ್ the only criteria for measuring the wealth maximization of shareholders. And wealth maximization anta ನಾವು ಎಷ್ಟೇ ಮಾತಾಡಿದ್ರು it is an extension of profit maximization. ಪ್ರಾಫಿಟೇ ಮಾಡದೇ ಇರುವಂತಹ ಒಂದು ಕಂಪನಿಗೆ ವೆಲ್ತ್ ಎಲ್ಲಿಂದ ಬರುತ್ತೆ? ವೆಲ್ತ್ ಕ್ಯಾನ್ ಬಿ ಫಾರ್ಮ್ಡ್ ಔಟ್ ಆಫ್ ದಿ ಪ್ರಾಫಿಟ್ಸ್ ಅರ್ನ್ ಬೈ ದಿ ಆರ್ಗನೈಸೇಷನ್. ಪ್ರತಿ ವರ್ಷ ಒಂದು ವ್ಯಾಪಾರ ಸಂಸ್ಥೆ ಬಿಸ್ನೆಸ್ಸನ್ನು ಮಾಡಿ ಪ್ರಾಫಿಟ್ ಗಳಿಸಿದೆ, ಆ ಪ್ರಾಫಿಟ್ಸಿಂದ ಮತ್ತೊಂದು ವ್ಯಾಪಾರವನ್ನು ಕೊಂಡ್ಕೊಳ್ಳುತ್ತೆ, ಮತ್ತೊಂದು ಅಸೆಟನ್ನು ಅದು ಟೇಕ್ ಓವರ್ ಮಾಡುತ್ತೆ, ಮತ್ತೊಂದು ಅಸೆಟನ್ನು ಮಾರ್ಕೆಟಲ್ಲಿ ಪರ್ಚೇಸ್ ಮಾಡುತ್ತೆ. ಸೊ ಪ್ರಾಫಿಟ್ಸಿಂದನೇ ವೆಲ್ತ್ ಬರಬೇಕೇ ಹೊರತು ಪ್ರಾಫಿಟ್ಸ್ ಅರ್ನ್ ಮಾಡದೇ ಇರುವಂತಹ ಕಂಪನಿಯ ಶೇರ್ ವ್ಯಾಲ್ಯೂ ಇನ್ಕ್ರೀಸ್ ಆಗುವಂತಹ ಚಾನ್ಸಸ್ಸು ನಿಲ್. ಹಾಗಾಗಿ wealth maximization is also another form of profit maximization. ಸೊ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅನ್ನೋದು ಸ್ಟೇಜ್ 1 ಆದರೆ ವೆಲ್ತ್ ಮ್ಯಾಕ್ಸಿಮೈಸೇಷನ್ನು ಸ್ಟೇಜ್ 2 ಅಷ್ಟೇ. ಇದು ಅದರ ಎಕ್ಸ್ಟೆನ್ಷನ್ ಅಷ್ಟೇ ಹೊರತು ಇದೊಂದು ಡಿಫರೆಂಟ್ ಆಬ್ಜೆಕ್ಟಿವ್ ಅನ್ನೋದನ್ನು ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಮ್ಯಾನೇಜ್ಮೆಂಟ್ ಅಲೋನ್ ಎಂಜಾಯ್ ಸರ್ಟನ್ ಬೆನಿಫಿಟ್ಸ್ ಬಿಕಾಸ್ ಆಫ್ ವೆಲ್ತ್ ಮ್ಯಾಕ್ಸಿಮೈಸೇಷನ್. ಸೊ ಶೇರ್ ಹೋಲ್ಡರ್ಸ್ ವೆಲ್ತ್ ಮ್ಯಾಕ್ಸಿಮೈಸ್ ಮಾಡ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಹೋದಾಗ ಮ್ಯಾನೇಜ್ಮೆಂಟ್ ಅಂತ ಏನು ಹೇಳ್ತೀವಿ ಒಂದು ಕಂಪನಿಗೆ, ದೇ ಆರ್ ದ ಪ್ರಮೋಟರ್ಸ್, ದೇ ಆರ್ ದ ಪಾರ್ಟ್ ಆಫ್ ದ ಪ್ರಮೋಟರ್ ಗ್ರೂಪ್, ದೇ ಆರ್ ದ ಪೀಪಲ್ ಹೋಲ್ಡಿಂಗ್ ಹ್ಯೂಜ್ ಅಮೌಂಟ್ ಆಫ್ ಶೇರ್ಸ್ ಆಫ್ ಎ ಕಂಪನಿ. ಸೊ like you see some companies, promoters will be holding 70 to 80 to 90% of shares of the company. So shareholders wealth maximization ಮಾಡ್ತಿದ್ದಾರೆ ಅಂತಂದರೆ ಅವರ ವೆಲ್ತನ್ನು ಅವರು ಮ್ಯಾಕ್ಸಿಮೈಸ್ ಮಾಡ್ಕೊಳ್ತಿದ್ದಾರೆ ಅನ್ನೋ ಒಂದು objective. Therefore management enjoys certain benefits, and this particular wealth maximization objective is not suitable for present day businesses. ಇವತ್ತಿನ ವ್ಯಾಪಾರ ಸಂಸ್ಥೆಗಳಿಗೆ, ಮಾಡರ್ನ್ ಡೇ ಬಿಸ್ನೆಸ್ ಹೌಸಸ್ಗೆ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಆಬ್ಜೆಕ್ಟಿವ್ ಅಷ್ಟು ಸೂಟ್ ಆಗೋದಿಲ್ಲ. ಸೊ ವೆನ್ ವಿ ಆರ್ ಹ್ಯಾವಿಂಗ್ ಎ ಬಿಗ್ ಡೈಲಮಾ ಬಿಟ್ವೀನ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆ್ಯಂಡ್ ವೆಲ್ತ್ ಮ್ಯಾಕ್ಸಿಮೈಸೇಷನ್, ಅಟ್ ಸರ್ಟನ್ ಪಾಯಿಂಟ್ ಆಫ್ ಟೈಮ್ ವಿ ಮೇ ಗೆಟ್ ಡೌಟ್. ಏನು ಸರ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ನು ಓಕೆ ಅಂತೀರಾ, ಮತ್ತು ಇಲ್ಲ ಇದು ಸರಿ ಇಲ್ಲ, ದಿಸ್ ಇಸ್ ನಾಟ್ ದ ಸೋಲ್ ಆಬ್ಜೆಕ್ಟಿವ್, ಇದಷ್ಟು ಇಂಪಾರ್ಟೆಂಟ್ ಅಲ್ಲ, ಸೆಕೆಂಡರಿ ಅಂತೀರಾ. ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂತ ಬಂತೀರಾ, ಇದೇ ಸುಪೀರಿಯರು, ಇದೇ ಸುಪ್ರೀಮ್ ಆಬ್ಜೆಕ್ಟಿವ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಅಂತ ಹೇಳ್ತೀರಾ. ಬಟ್ ಸ್ಟಿಲ್ ಅನ್ಫೇವರಬಲ್ ಆರ್ಗ್ಯುಮೆಂಟ್ಸಿಗೆ ಬಂದಾಗ ಇಟ್ ಈಸ್ ನಾಟ್ ಸೂಟಬಲ್, ಇದರಲ್ಲಿ ಫೇರ್ ಅಲ್ಲ, ಮಾರ್ಕೆಟ್ ವ್ಯಾಲ್ಯೂ ಕರೆಕ್ಟ್ ಇಲ್ಲ, ಇಟ್ ಇಗ್ನೋರ್ಸ್ ಅದರ್ ಸ್ಟೇಕ್ ಹೋಲ್ಡರ್ಸ್ ಅಂತ ಏನೇನೋ ಹೇಳ್ತೀರಾ. ಸೊ ಇಷ್ಟೆಲ್ಲ ಸ್ಟಡಿ ಮಾಡಿದ್ದಾದಮೇಲೆ ಏನು ಸರ್ ಫೈನಲ್ ಕನ್ಕ್ಲೂಷನ್ನು? ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟಿನ ಮುಖ್ಯವಾದಂತಹ ಆಬ್ಜೆಕ್ಟಿವ್ ಯಾವುದು ಸರ್? ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ, ವೆಲ್ತ್ ಮ್ಯಾಕ್ಸಿಮೈಸೇಷನ ಅನ್ನೋ ಒಂದು $1 million ಪ್ರಶ್ನೆಯನ್ನು ನಾವು ಕೇಳಿದಾಗ, ಬೋತ್ ಆರ್ ಈಕ್ವಲಿ ಇಂಪಾರ್ಟೆಂಟ್ ಫಾರ್ ಎನಿ ಬಿಸ್ನೆಸ್ ಆರ್ಗನೈಸೇಷನ್. Profit maximization and wealth maximization both are equally important, but precisely talking,
ವೆಲ್ತ್ ಮ್ಯಾಕ್ಸಿಮೈಸೇಷನ್ ಈಸ್ ಎ ಸುಪೀರಿಯರ್ ಆಬ್ಜೆಕ್ಟಿವ್. ವೆಲ್ತ್ ಮ್ಯಾಕ್ಸಿಮೈಸೇಷನ್ ಫಸ್ಟ್ ಅಂದರೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಸೆಕೆಂಡ್ ಆಗ್ತಾ ಹೋಗುತ್ತೆ. ಸೊ ಅಲ್ಟಿಮೇಟ್ಲಿ ದ primary most superior objective of financial management is wealth maximization and secondary objective ಮಾತ್ರನೇ ನಮಗೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಗುತ್ತೆ.